ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅರ್ಜುನ ಆನೆ 1960ರಲ್ಲಿ ಜಾಯ್ನ್ ಆಗಿ ಅದನ್ನು ಕೆಡ್ಡ ಆಪ್ರೇಷನ್ನಲ್ಲಿ ಸೆರೆ ಹಿಡಿದು ಅದನ್ನು ಬಳ್ಳೆ ಕ್ಯಾಂಪ್ಗೆ ಶಿಫ್ಟ್ ಮಾಡಿ ಅದರ ಮಾವುತನಾಗಿ ಕೂಸ ಮತ್ತು ಕಾವಾಡಿಗನಾಗಿ ಕಾಳಿಂಗರು ಆ ಆನೆನ ಸಾಕಿ ಸಲಹುತ್ತಿರ್ತಾರೆ. ಆವಾಗಲೇ ಅದು ತುಂಬ ಅಗ್ರೆಷನ್ ಮತ್ತು ಕೋಪ ಜಾಸ್ತಿ ಇರುತ್ತೆ ಆನೆಗೆ. ಆದರೂ ಕೂಡ ಆನೆನ 1995ರಲ್ಲಿ ಮೈಸೂರು ದಸರಾಗೆ ಕರ್ಕೊಂಡು ಬರ್ತಾರೆ. ನಮ್ಮ ಅರ್ಜುನ ಕೋಪ ಮತ್ತು ಆವೇಶದಿಂದನೇ ಹೆಸರುವಾಸಿಯಾಗಿರ್ತಾನೆ. 1995ರ ವೇಳೆಯಲ್ಲಿ ಯಾರೂ ಕೂಡ ಅರಮನೆ ಹತ್ರ ಆನೆಗಳಿಗೆ ಸ್ನಾನ ಮಾಡಿಸ್ತಿರ್ಲಿಲ್ಲ. ಬದಲಾಗಿ ಕಾರಂಜಿ ಕೆರೆಗೆ ಲೈನಿಗೆ ಎಲ್ಲ ಆನೆಗಳನ್ನು ಕರ್ಕೊಂಡೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಅರಮನೆಗೆ ವಾಪಸ್ ಕರ್ಕೊಂಡ್ಬರ್ತಿದ್ರು. ಅವತ್ತೊಂದು ದಿನ 1995ರಲ್ಲಿ ನಡೆದಂಥ ಒಂದು ದುರ್ಘಟನೆಯಿಂದ ನಮ್ಮ ಅರ್ಜುನ ಅನ್ನುವಂಥ ಆನೆಗೆ ಕೊಲೆಗಾರ ಅನ್ನೋ ಪಟ್ಟನ ಕಟ್ಟಿ ದಸರಾದಿಂದ ದೂರ ಇಟ್ಬಿಡ್ತಾರೆ. ಆ ದಿನ ಅಲ್ಲಿ ಏನಾಯಿತು ಅಂತಂದರೆ, ಎಲ್ಲ ಆನೆಗಳು ಸ್ನಾನ ಮುಗಿಸಿ ರಿಟರ್ನ್ ಅರಮನೆಗೆ ಬರೋಕ್ಕಿಂತ ಮೊದಲು ಎಲ್ಲ ಆನೆಗಳು ನೀರಿನಿಂದ ಮೇಲ್ಗಡೆ ಬರ್ತಿರ್ತವೆ. ಎಲ್ಲ ಆನೆಗಳು ಸಾಲಾಗಿ ಬರಬೇಕಾದ್ರೆ ಅರ್ಜುನನ ಮುಂದೆ ಬಹದ್ದೂರ್ ಅನ್ನುವಂಥ ಆನೆ ಹೋಗ್ತಾ ಇರುತ್ತೆ. ಆ ಆನೆ ಮೇಲಿಂದ ಮಾವುತ ಮಿಸ್ ಆಗಿ ಕೆಳಗಡೆ ಬೀಳ್ತಾನೆ. ಅವನು ನೀರಲ್ಲಿ ಮುಳುಗಿ ಸತ್ನೋ, ಆನೆಯ ಕಾಲು ತುಳಿತದಿಂದ ಸತ್ನೋ ಗೊತ್ತಿರೋದಿಲ್ಲ. ಆದರೆ ಕೊನೆಯಲ್ಲಿ ಬರುವಂಥ ಅರ್ಜುನ ಆನೆ ಇದಕ್ಕೆ ತುಂಬ ಅಗ್ರೆಷನ್ ಇದೆ, ಈ ಆನೆನೇ ಅವನನ್ನು ತುಳಿದು ಸಾಯಿಸಿದೆ ಅಂತ ಅರ್ಜುನನಿಗೆ ಕೊಲೆಗಾರನ ಪಟ್ಟನ ಕಟ್ತಾರೆ. ಯಾವ ವಿಚಾರಣೆಗಳು ಕೂಡ ಮಾಡದೆ ಈ ಅರ್ಜುನನ ಅಗ್ರೆಷನ್ ಇಂದನೇ ಈ ಅವಘಡ ನಡೆದಿದೆ ಅಂತ ತಿಳ್ಕೊಂಡು ಯಾವ ವಿಚಾರಣೆಗಳು ಕೂಡ ಮಾಡದೆ ಅರ್ಜುನನನ್ನು ಡೈರೆಕ್ಟಾಗಿ ಕೊಲೆಗಾರ ಅನ್ನೋ ಪಟ್ಟನ ಕಟ್ಟಿ ದಸರಾದಿಂದ 2002ರವರೆಗೂ ದೂರ ಇಟ್ಟಿರ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಅರ್ಜುನ ಆನೆಗೆ ಕೊಲೆಗಾರ ಅನ್ನೋ ಪಟ್ಟ ಕಟ್ಟಿದಂಥ ವಿಡಿಯೋ. ಮುಂದೆ ನಮ್ಮ ಅರ್ಜುನ ಆನೆಯ ಲೈಫ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾವು ಮಾಡುವಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ.